ಗೈಸ್ ಇಲ್ಲಿ ಮೇಲ್ಗಡೆ ಕಾಣಿಸ್ತಿದಾರಲ್ಲ, ಇವ್ರ ಹೆಸರು ಬಂದ್ಬಿಟ್ಟು ರಾಘವ್ ಚಡ್ಡಾ ಅಂತ ಅಂದ್ಬಿಟ್ಟು. ಇವ್ರ ಈ ನಡುವೆ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ ಆಗಿದ್ದಾರೆ. ಏನಕ್ಕೆ ಅಂದ್ರೆ ಇವ್ರು ರೇಸ್ ಮಾಡಿರೋಂಥ ಕ್ವಶನ್ಸ್ಗಳು ಆ ರೀತಿ ಇದೆ. ಪೊಲಿಟಿಷಿಯನ್ಸ್ ಎಲ್ಲ ನಡುತ್ತಾ ಇದ್ದಾರೆ. ಏನು ರೇಸ್ ಮಾಡಿದ್ದಾರೆ ಅಂತಂದ್ರೆ, ಮೊದಲನೇದಾಗಿ ನಮಗೆ ಮೊಬೈಲ್ ರೀಚಾರ್ಜ್ ಮಾಡ್ಬೇಕಂದ್ರೆ 350 rupees ಆಗುತ್ತೆ. ಆದರೆ ರಾಜಕಾರಣಿಗಳಿಗೆ ಗೌರ್ಮೆಂಟಿಂದ ಬರ್ತಿರೋ ಅಲೋಯನ್ಸ್ ಬಂದ್ಬಿಟ್ಟು 9000 rupees ಅಂತೆ. ಸೊ ಇದಕ್ಕೆ ಏನಕ್ಕೆ ಅಷ್ಟು ಅಮೌಂಟ್ ಬರ್ತಾ ಇದೆ ಅಂತ ಕ್ವಶನ್ ರೈಸ್ ಮಾಡಿದ. ಮತ್ತು ಇನ್ನೊಂದೇನು ಅಂತಂದರೆ, ನಾವು ಕಾರ್ನ ಪರ್ಚೇಸ್ ಮಾಡಬೇಕಾದ್ರೆ ರೋಡ್ ಟ್ಯಾಕ್ಸು ಅದು ಇದು ಅಂತ ಎಲ್ಲ ಕಟ್ತೀವಿ. ಆದ್ರೂ ಕಟ್ಬಿಟ್ಟು ಬಂದಮೇಲೆ ನನಗೆ ಮತ್ತೆ ಇಲ್ಲಿ ನಾವು ಓಡಾಡಬೇಕಂದ್ರೆ ಒಂದು ಕಡೆ ಇನ್ನೊಂದು ಕಡೆಗೆ ಹೋಗ್ಬೇಕಂದ್ರೆ ಟೋಲ್ ಟ್ಯಾಕ್ಸ್ ಇರುತ್ತೆ. ಅದನ್ನೇನೆ ಕಲೆಕ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ಅದಾದಮೇಲೆ ನನಗೆ ಇನ್ನೊಂದು, ನಾವು ಬಡವರು ಅಂತಂದರೆ ಇವಾಗ ರೇಷನ್ ಕಾರ್ಡ್ ರೇಷನ್ ತೊಗೋಬೇಕಾದ್ರೆ ಮತ್ತು ಅದು ಇದು ಏನಾದರೂ ಗೌರ್ಮೆಂಟಿಂದ ಏನಾದ್ರು ತೊಗೋಬೇಕಂದ್ರೆ ಪ್ರತಿಯೊಂದಕ್ಕೂ ಫಿಂಗರ್ ಪ್ರಿಂಟ್ನ ನಾವು ಕೊಡಬೇಕಾಗುತ್ತೆ. ಇವಾಗೆಲ್ಲ ಇಲ್ದಿರೋಂಥ ಸೆಕ್ಯೂರಿಟಿ, ವೋಟ್ ಮಾಡಬೇಕಾದ್ರೆ ಮಾತ್ರ ಏನಕ್ಕೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಇದನ್ನು ಬ್ಲಾಕ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಈ ರೀತಿ ಕ್ವಶನ್ ಮಾಡಿದ್ದಾರೆ. ಸೊ ವೋಟ್ ಮಾಡುವಾಗ್ಲೂ ಫಿಂಗರ್ ಪ್ರಿಂಟ್ನೇ ಕೊಡಬೇಕಲ್ವಾ ಅಂತ ಕೇಳ್ತಾ ಇದ್ದಾರೆ. ಯಾಕೆ ತೊಗೊಳ್ತಾ ಇಲ್ಲ ಫಿಂಗರ್ ಪ್ರಿಂಟ್ನ? ವೋಟ್ನಲ್ಲೂ ಫಿಂಗರ್ ಪ್ರಿಂಟ್ ಮಾಡಿಬಿಟ್ಟೆ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ಅವರು ಹೇಳಿರೋ ಪ್ರತಿಯೊಂದು ಕ್ವಶನೂ ಕರೆಕ್ಟ್ ಇದೆ ಅನ್ಸುತ್ತಾ? ಇಲ್ಲ ಏನಾದರೂ ನಿಮಗೇನಾದರೂ ಇದ್ರ ಬಗ್ಗೆ ಡಿಸಡ್ವಾಂಟೇಜಸ್ ಇದೆಯಾ ನಿಮ್ಮ ಮೈಂಡಲ್ಲಿ? ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ನ ನೋಡ್ತೀನಿ.